ಉಸಿರಾಗಿಸಿಕೊಂಡಿದ್ದೀರಿ. ಕನ್ನಡ ಚಿತ್ರರಂಗಕ್ಕೆ ನೀವು ಮಾಡಿರುವ ಚಲನಚಿತ್ರಗಳು ಒಂದೊಂದು ಮೈಲಿಗಲ್ಲುಗಳು. ಸತತವಾಗಿ 50 ವರ್ಷಗಳ ಕಾಲ ನಿರ್ದೇಶಕರಾಗಿದ್ದು ಇಂದಿಗೂ ಸಕ್ರಿಯರಾಗಿ ಸಿನಿಮಾ ನಿರ್ದೇಶನದಲ್ಲಿ ಭಾಗಿಯಾಗಿರುವ ನೀವು ಇಡೀ ಭಾರತೀಯ ಚಿತ್ರರಂಗಕ್ಕೆ ಒಂದು ಮಾದರಿಯಾಗಿ ನಿಂತುಕೊಂಡಿದ್ದೀರಿ. ಕರ್ನಾಟಕ ಚಲನಚಿತ್ರೋದ್ಯಮ ಹೆಮ್ಮೆಯಿಂದ ನೋಡುವಂತೆ ಮಾಡಿದ ನಿಮ್ಮ ಸಾಧನೆ ಎಂದಿಗೂ ಅಮರವಾಗಿರುತ್ತದೆ. ಈ ಸಂದರ್ಭದಲ್ಲಿ ಕನ್ನಡ ಚಲನಚಿತ್ರ ಮಂಡಳಿಯ ಇಡೀ ಚಿತ್ರರಂಗದ ಪರವಾಗಿ ನಿಮಗೆ ನಿರ್ದೇಶಕ ರತ್ನ ಎಂದು ಬಿರುದು ನೀಡಿ ಸನ್ಮಾನಿಸಲು ಹರ್ಷಿಸುತ್ತದೆ. ಮೈಸೂರಿನ ಪ್ರತಿಷ್ಠಿತ ರಜಪೂತ ಕುಟುಂಬದ ಶಂಕರ ಸಿಂಗ್ ಹಾಗೂ ಮಂಗಳೂರಿನ ಪ್ರಸಿದ್ಧ ನಟಿ ಶ್ರೀಮತಿ ಪ್ರತಿಮಾದೇವಿ ಅವರ ಹಿರಿಯ ಪುತ್ರರಾಗಿ 22/10/1952ರಲ್ಲಿ ಜನಿಸಿದಿರಿ. 1975ರಲ್ಲಿ ನಾಗಕನ್ಯೆ ಎಂಬ ಜನಪದ ಕಥೆಯನ್ನು ಚಲನಚಿತ್ರವಾಗಿಸುವ ಮೂಲಕ ನೀವು ಕಥನ ಕಲೆಯ ಭಾರತೀಯ ಕಥಾ ಸಂಸ್ಕೃತಿಯನ್ನು ಹಮ್ಮಿಕೊಂಡಿರಿ. ಅನಂತರ ನೀವು ಸಮಕಾಲೀನ ನಿರ್ದೇಶಕರುಗಳಿಗಿಂತ ವಿಭಿನ್ನವಾಗಿ ಚಿಂತಿಸಿದ್ದರ ಫಲವೇ ನಾಗರಹೊಳೆ, ಗಂಡಭೇರುಂಡ, ಕಿಲಾಡಿ ಜೋಡಿ ಅಂತ ಮೊದಲಾದ ಚಿತ್ರಗಳು ಹಾಲಿವುಡ್ ಶೈಲಿಯಲ್ಲಿ ಮೂಡಿಬರಲು ಕಾರಣವಾದವು. ನೀವು ಕನ್ನಡ ಕಾದಂಬರಿಗಳ ಬಗ್ಗೆ ಆಲೋಚಿಸುತ್ತಲೇ ಗಂಡಬೇರುಂಡದಂತಹ ಕನ್ನಡದ ವಿಶಿಷ್ಟವಾದ ಚಲನಚಿತ್ರವನ್ನು ನೀಡಿದ್ದೀರಿ. ನೀವು ಇಲ್ಲಿಯವರೆಗೆ ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡದ ಕಾದಂಬರಿಗಳನ್ನು ಆಧರಿಸಿವೆ. ನೀವು ನಿರ್ದೇಶಿಸಿದ ಚಿತ್ರಗಳಲ್ಲಿ 9 ಕೃತಿಗಳು ಕನ್ನಡ ಕಾದಂಬರಿಗಳನ್ನು ಆಧರಿಸುತ್ತವೆ. ಅವೆಲ್ಲವೂ ಜನಪ್ರಿಯವೇ ಆಗಿದೆ. ಕರ್ನಾಟಕ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿ ನೀವು ದಕ್ಷತೆ ಮೆರೆದಿರಿ. ನಿಮ್ಮ ಕ್ರಿಯಾಶೀಲತೆಯನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿಮ್ಮನ್ನು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರನ್ನಾಗಿ ನೇಮಿಸಿತು. ಅಕಾಡೆಮಿ ಅಧ್ಯಕ್ಷರಾಗಿ ನೀವು ಹಲವಾರು ಯೋಜನೆಗಳನ್ನು ರೂಪಿಸಿದಿರಿ. ಬೆಂಗಳೂರಿಗಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರವನ್ನು ಮೈಸೂರಿಗೂ ಕೊಂಡೊಯ್ದಿರಿ. ನೀವು ನಿರ್ದೇಶಿಸಿದ ಚಿತ್ರಗಳು ರಾಷ್ಟ್ರ ಪ್ರಶಸ್ತಿಗೂ ಪಾತ್ರವಾಗಿರುವುದು ಹೆಮ್ಮೆಯ ಸಂಗತಿ. ನಿಮ್ಮ ಜೀವಿತಾವಧಿಯ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ನಿಮಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದು ಕೂಡ ಅಭಿನಂದನೀಯ ಸಂಗತಿ. ನಿಮಗೆ ಇನ್ನೂ ಹೆಚ್ಚಿನ ರಾಷ್ಟ್ರ ಪ್ರಶಸ್ತಿಗಳು ಮುಂದಿನ ದಿನಗಳಲ್ಲಿ ಲಭಿಸಲಿ. ಆಯುರಾರೋಗ್ಯ ಐಶ್ವರ್ಯ ಲಭಿಸಲಿ. ಇನ್ನೂ ಹೆಚ್ಚಿನ ಚಲನಚಿತ್ರಗಳು ನಿಮ್ಮಿಂದ ಮೂಡಿಬಂದು ಕನ್ನಡ ಚಿತ್ರ ಪ್ರೇಮಿಗಳನ್ನು ರಂಜಿಸಲಿ ಎಂದು ಈ ಸಂದರ್ಭದಲ್ಲಿ ನಮ್ಮ ಸಮಸ್ತ ಚಿತ್ರರಂಗದ ಪರವಾಗಿ ಹಾರೈಸುತ್ತೇವೆ. ದಕ್ಷಿಣ ಅಧ್ಯಕ್ಷರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಪರವಾಗಿ ಕೃಷ್ಣೇಗೌಡ ಹಾಗೂ SVR 50 ಅಭಿನಂದನಾ ಸಮಿತಿ ಸದಸ್ಯರು, ನಿಮಗೆ ಅಭಿನಂದನೆಗಳು ಸರ್, ಅಭಿನಂದನೆಗಳು. ಪ್ರಶಸ್ತಿ ಪತ್ರ ವಾಚನ ಮಾಡಿದಂತಹ ಸೀತಾರಾಮ್ ಸರ್ ಅವರಿಗೆ ನಲ್ಮೆಯ ಧನ್ಯವಾದಗಳನ್ನು ಅರ್ಪಿಸ್ತಾ, ತಮಗಿದು ಅರ್ಪಣೆ. SVR ಸರ್, ನಿಜಕ್ಕೂ ಬಹಳ ಹೆಮ್ಮೆಯ ಭಾವ ಮೂಡ್ತಾ ಇದೆ. ಕನ್ನಡ ವಾಕ್ಚಿತ್ರದ ಪಯಣಕ್ಕೆ 91 ವರ್ಷ. ದೇಶ ಸ್ವಾತಂತ್ರ್ಯ ಪಡೆದ ವರ್ಷವೇ ಶಂಕರ್ ಸಿಂಗ್ ಅವರ ಮಹಾತ್ಮ ಪಿಕ್ಚರ್ಸ್ ಜನಿಸಿ ಅನೇಕ ಕಲಾಕೃತಿಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಡುವ ಮುಖೇನ ಬೆಳಕಿನ ದೀಪವಾಗಿ ಪ್ರಜ್ವಲಿಸಿತ್ತು. ಆ ದೀಪದ ಜ್ಯೋತಿ ಇಂದು ಬಾಬು ಅವರ ರೂಪದಲ್ಲಿ ಇನ್ನೂ ತೇಜಸ್ಸನ್ನು ಪಡೆದು ಮುಂದೆ ಸಾಗ್ತಿದೆ ಅಂತ ಹೇಳಿದೆ ತಪ್ಪಾಗಲಿಕ್ಕಿಲ್ಲ. ಒಂದು ಪ್ರೀತಿಪೂರ್ವಕ ಚಪ್ಪಾಳಿಯ ಮುಖೇನ ನಮ್ಮ ನಾಡಿನ ಶ್ರೇಷ್ಠ ನಿರ್ದೇಶಕನಿಗೆ ನಮನಗಳನ್ನು ಅರ್ಪಿಸ್ತಾ ಇದ್ದೇವೆ. ಗೌರವ ಪೂರ್ವಕವಾಗಿ ನಿರ್ದೇಶಕ ರತ್ನ ಪ್ರಶಸ್ತಿಯನ್ನು ಕೂಡ ಮಾಡುವ ಮುಖೇನ ದಯಮಾಡಿ ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ ಕೊಡಬಹುದಾ?